ನಾವು ಎಷ್ಟು ಮುಗ್ಧರು ಎಂದರೆ ದುಃಖ ಬಂದಾಗ ಸಿಕ್ಕಾಕೊಂಡ್ಬಿಡ್ತೇವೆ, ಸಂತೋಷ ಬಂದಾಗ ಕಳೆದೇ ಹೋಗಿಬಿಡ್ತೇವೆ. ಯಾರ ಆರೋಗ್ಯ ಸರಿ ಇಲ್ಲವೋ ಅವರನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ, ಆದರೆ ಯಾರ ನಿಯತ್ತು ಸರಿಗಿಲ್ಲವೋ ಅವರೊಂದಿಗೆ ಎಂದಿಗೂ ಇರಬೇಡಿ. ಯಾರ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲವೋ ಅವರೇ ಅಪಪ್ರಚಾರವನ್ನು ಶುರು ಮಾಡಿಬಿಡುತ್ತಾರೆ. ನಿಮ್ಮ ಕರ್ಮಗಳೇ ನಿಮ್ಮ ಗುರುತು, ಯಾಕೆಂದರೆ ಒಂದೇ ಹೆಸರಿನ ಸಾವಿರಾರು ಜನ ಸಿಗುತ್ತಾರೆ. ಎಲ್ಲಿಯವರೆಗೆ ನೀವು ನಿಮ್ಮ ಕಷ್ಟಗಳಿಗೆ ಮತ್ತು ಸಮಸ್ಯೆಗಳಿಗೆ ಬೇರೆಯವರನ್ನು ದೂಷಿಸುತ್ತೀರೋ ನಿಮ್ಮ ಸಮಸ್ಯೆಗಳು ಅಲ್ಲಿಯವರೆಗೆ ಪರಿಹಾರವಾಗುವುದಿಲ್ಲ. ಯಾರ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿರುತ್ತೇವೆಯೋ ಅವರೇ ನಮ್ಮ ಹೃದಯವನ್ನು ನೋಯಿಸಿದಾಗ ಈ ಜಗತ್ತಿನ ಮೇಲಿನ ವಿಶ್ವಾಸವೇ ಹಾರಿ ಹೋಗಿಬಿಡುತ್ತದೆ. ಇಡೀ ಜಗತ್ತೇ ಹೇಳುತ್ತೆ ಸೋತು ಬಿಡು ಎಂದು, ಆದರೆ ಹೃದಯ ನಿಧಾನವಾಗಿ ಪಿಸಿಕೊಡುತ್ತೆ ಇನ್ನೊಮ್ಮೆ ಪ್ರಯತ್ನ ಮಾಡು, ನೀನು ಗೆದ್ದೇ ಗೆಲ್ತೀಯ ಎಂದು. ಪ್ರತಿ ಸಲ ಕ್ಷಮಿಸುತ್ತೀರಿ, ಆದರೆ ವಿಶ್ವಾಸ ಮಾತ್ರ ಒಂದೇ ಸಲ ಮಾಡಿ. ಚಿಲ್ಲರೆ ಜನರು ಬಂದು ನಿಮ್ಮ ಜೀವನದಲ್ಲಿ ಆಟವಾಡಿ ಹೋಗುವ ಹಾಗೆ ನಿಮ್ಮ ಜೀವನವನ್ನು ಅಗ್ಗವಾಗಿರಿಸಿಕೊಳ್ಳಬೇಡಿ. ನನಗೆ ಗೊತ್ತು ನನ್ನಲ್ಲೂ ಏನೋ ಸಾಮರ್ಥ್ಯವಿದೆ, ಯಾಕೆಂದರೆ ಆ ದೇವರು ಇಲ್ಲಿ ಯಾರನ್ನು ನಿರುಪಯುಕ್ತನನ್ನಾಗಿಸುವುದಿಲ್ಲ. ವಸ್ತುಗಳ ಬೆಲೆ ಸಿಗುವುದಕ್ಕಿಂತ ಮುಂಚೆ ಇರುತ್ತದೆ, ಆದರೆ ಮನುಷ್ಯನ ಬೆಲೆ ಅವರನ್ನು ಕಳೆದುಕೊಂಡಾಗಲೇ ಅರ್ಥವಾಗುತ್ತದೆ. ಯಾರ ಹತ್ತಿರ ನಂಬಿಕೆ ಇದೆಯೋ 1000 ಸಲ ಸೋತರೂ ಅವರು ಸೋಲುವುದಿಲ್ಲ. ಮನುಷ್ಯನ ತಿಳುವಳಿಕೆ ಎಷ್ಟು ಎಂದರೆ ಅವನನ್ನು ಪ್ರಾಣಿ ಎಂದರೆ ಕೋಪಗೊಳ್ಳುತ್ತಾನೆ, ಅದೇ ನೀನು ಹುಲಿ ಆಗಿ ಇದ್ದೀಯಾ ಎಂದರೆ ಸಂತೋಷ ಪಡುತ್ತಾನೆ. ಆಸೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಆದರೆ ಅದನ್ನು ಪೂರ್ತಿ ಮಾಡುವ ಹಠ ಹೃದಯದಲ್ಲಿ ಇರಬೇಕು. ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತೇವೆಯೋ ಅವರೇ ನಮ್ಮ ಕಣ್ಣು ತೆರೆಸುತ್ತಾರೆ. ಯಾವ ವಸ್ತು ನಿಮಗೆ ಚಾಲೆಂಜ್ ಕೊಡುತ್ತೋ ಅದುವೇ ನಿಮ್ಮನ್ನು ಚೇಂಜ್ ಮಾಡುತ್ತೆ. ನಮ್ಮ ಹತ್ತಿರ ಯಾರಿದ್ದಾರೆ ಎಂದು ತಿಳಿದುಕೊಳ್ಳಲು ತುಂಬಾ ದೂರ ಸಾಗಬೇಕಾಗುತ್ತದೆ. ಪ್ರತಿ ಅಳುವ ಕ್ಷಣ ಒಮ್ಮೆ ನಗುವುದು. ತಾಳ್ಮೆ ಇರಲಿ ಗೆಳೆಯ, ನಮಗೂ ಕೂಡ ಸಮಯ ಬಂದೇ ಬರುತ್ತದೆ. ಈಗಿನ ಕಾಲ ಹೇಗೆ ಎಂದರೆ ಮೃದು ಸ್ವಭಾವವನ್ನು ಬುದ್ಧಿಹೀನರು ಎಂದು ನಿರ್ಣಯಿಸಿ ಬಿಡುತ್ತದೆ. ಒಂದು ಸಂಬಂಧ ಮುದುಡಿ ಹೋಗಲು ಕಾರಣವೆಂದರೆ ಇಬ್ಬರ ನಡುವಿನ ಸಮಸ್ಯೆಯನ್ನು ಯಾರೋ ಮೂರನೆಯವರು ಬಂದು ಬಿಡಿಸಲು ಪ್ರಯತ್ನಿಸಿದಾಗ. ಸಮಯ ನಿಮ್ಮದು, ನೀವು ಬಯಸಿದರೆ ಅದನ್ನು ಬಂಗಾರ ಮಾಡಿಕೊಳ್ಳಿ, ಇಲ್ಲ ಬಂಗಾರದ ನಿದ್ದೆ ಮಾಡುವಲ್ಲಿ ಕಳೆದುಕೊಂಡು ಬಿಡಿ. ಕೆಟ್ಟದು ಮಾಡಬೇಕೆಂಬ ಯೋಚನೆ ಬಂದರೆ ಅದನ್ನು ನಾಳೆಗೆ ಮುಂದೂಡಿ. ಒಳ್ಳೆದು ಮಾಡಿಬಿಡಿ, ಮಾಡಬೇಕೆಂಬ ಯೋಚನೆ ಬಂದರೆ ಇವತ್ತೇ. ನಿಮ್ಮ ಬೆನ್ನನ್ನು ತುಂಬಾ ಗಟ್ಟಿಮುಟ್ಟಾಗಿಸಿರಿ, ಏಕೆಂದರೆ ಶಹಬಾಷ್ ಮತ್ತು ಮೋಸ ಎರಡು ಬೆನ್ನ ಹಿಂದೆಯೇ ಬೀಳುತ್ತದೆ. ಬೇರೆಯವರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಗುವವರೇ ಒಂದು ಮಾತು ನೆನಪಿಡಿ, ಯಾವಾಗ ಸಮಯ ಬೇಟೆಯಾಡಲು ಶುರು ಮಾಡುತ್ತದೆಯೋ ಅದು ದಾಳಿ ಮಾಡುತ್ತದೆ. ನಂಬಿಕೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಾವು ಅದನ್ನು ಬಿಟ್ಟು ಹೋಗುತ್ತೇವೆ. ಯಾರ ಅಭಾವದಲ್ಲಾಗಲಿ ಪ್ರಭಾವದಲ್ಲಾಗಲಿ ಜೀವಿಸಬೇಡಿ ಮತ್ತು ನಿಮ್ಮ ಜೀವನ ನಿಮ್ಮ ಸ್ವಭಾವದ ಮೇಲೆ ಜೀವಿಸಿ. ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಮತ್ತು ನೋವನ್ನು ಅನುಭವಿಸುತ್ತಿದ್ದರೆ ಈ ಎರಡು ಕೆಲಸವನ್ನು ತಪ್ಪದೆ ಮಾಡಿ. ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಕರೆಯಲಾಗುತ್ತದೆ. ಹೆಣ್ಣಿಗೆ ಗೌರವ ಸಿಗದ ಮನೆಗಳಲ್ಲಿ, ಮಹಿಳೆಯರನ್ನು ಹೀನವಾಗಿ ನಿಂದಿಸುವ ಮನೆಗಳಲ್ಲಿ, ಆಕೆಗೆ ಅವಮಾನ ಮಾಡುವ ಮನೆಗಳಲ್ಲಿ ಹಣದ ಮುಗ್ಗಟ್ಟು ಪ್ರಾರಂಭವಾಗುತ್ತದೆ. ಅದಕ್ಕಾಗಿಯೇ ಮಹಿಳೆಯರನ್ನು ಯಾವಾಗಲೂ ಗೌರವಿಸಬೇಕು. ಸೋಮಾರಿತನ ಮತ್ತು ತಡವಾಗಿ ಮಲಗುವುದು. ಸೋಮಾರಿಗಳು ವಾಸಿಸುವಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸಿಸಲು ಇಷ್ಟಪಡುವುದಿಲ್ಲ. ಸೂರ್ಯೋದಯದ ನಂತರವೂ ಮಲಗುವುದನ್ನು ತಪ್ಪಿಸಿ. ಯಾವಾಗ ನೀವು ಪ್ರೀತಿಸುವ ವ್ಯಕ್ತಿ ಪದೇ ಪದೇ ಅದೇ ತಪ್ಪನ್ನು ಮಾಡುತ್ತಿದ್ದರೆ, ಅದರಿಂದ ನಿಮಗೆ ನೋವುಂಟಾಗುತ್ತಿದ್ದರೆ, ನಿಮ್ಮ ಭಾವನೆಗಳಿಗೆ ನೋವುಂಟಾಗುತ್ತಿದ್ದರೆ ಅರ್ಥ ಮಾಡಿಕೊಂಡು ಬಿಡಿ, ಅವರು ನಿಮ್ಮಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದಾರೆ ಎಂದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.